ಫ್ರೆಂಡ್ಸ್, BSNL ದವ್ರು ಏನಾದ್ರೆ ಒಂದು ಫ್ಯೂಚರ್ ಪ್ರೂಫ್ ಟೆಕ್ನಾಲಜಿ ತರ್ತಾ ಇದಾರೆ ಇಂಡಿಯಾದಲ್ಲಿ. ಹೌದು, ಇವರು 4G ಇಂದ ಆರಾಮಾಗಿ 5G ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಇಂಡಿಯಾದಲ್ಲೇ ಇವರು ಒಂದು ಹೊಸ ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದಾರೆ. ಯಾವುದೇ ಅಂತ ಚೈನಾ, ಜಪಾನ್ ಇಂದ ಈ 5G ಅಥವಾ 4G ಟೆಕ್ನಾಲಜಿ ತರ್ತಾ ಇಲ್ಲ. ನಮ್ಮ ಇಂಡಿಯಾದಲ್ಲೇ ತೇಜಸ್ ನೆಟ್ವರ್ಕ್ ಹಾಗೂ TCS ಜೊತೆ ಸೇರಿ ಒಂದು 4G ಕೋರ್ ಟೆಕ್ನಾಲಜಿ ಇಂಡಿಯಾದಲ್ಲಿ ಡೆವಲಪ್ ಮಾಡ್ತಾ ಇದಾರೆ. ಹೌದು, ಆಲ್ರೆಡಿ ನೀವು ಇಂಟರ್ನೆಟ್ ಅಲ್ಲಿ ಆಗಾಗ ನ್ಯೂಸ್ ನ ಕೇಳ್ತಿರ್ಬೇಕು. BSNL 4G ಸರ್ವಿಸ್ ಲಾಂಚ್ ಮಾಡ್ತೆ, 4G ಸರ್ವಿಸ್ ಲಾಂಚ್ ಮಾಡ್ತೆ ಅಂತ ಹೇಳ್ತಾರೆ. ಅದು 4G ಅಲ್ಲ, ಇವರು 5G ನೆಟ್ವರ್ಕ್ ಇವರು ಲಾಂಚ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ. ಅಥವಾ ಮುಂದೆ ಫ್ಯೂಚರ್ ಒಳಗೆ ಇವರು 4G ಇಂದ ಆರಾಮಾಗಿ 5G ಇಲ್ಲಿ ಕನ್ವರ್ಟ್ ಆಗಬಹುದು. ಅಂದ್ರೆ 5G ಅಲ್ಲಿ ಎರಡು ಟೈಪ್ಸ್ ನೆಟ್ವರ್ಕ್ಸ್ ಇದೆ. ಒಂದು ಸ್ಟ್ಯಾಂಡ್ ಅಲೋನ್ ಹಾಗೂ ನಾನ್ ಸ್ಟ್ಯಾಂಡ್ ಅಲೋನ್ ಟೆಕ್ನಾಲಜಿ ಏನೈತಿ ಆ ಹೆಸರು ಇದು 5G ನೆಟ್ವರ್ಕ್ ಒಳಗೆ ವರ್ಕ್ ಆಗ್ತೈತಿ. ಇವರು ಮುಂದೆ ಫ್ಯೂಚರ್ ಒಳಗೆ ಏನಿದ್ರೆ ಇವರು ಆರಾಮಾಗಿ 4G ಇಂದ ಆರಾಮಾಗಿ ಇವರು 5G ನೆಟ್ವರ್ಕ್ ಇಲ್ಲಿ ಶಿಫ್ಟ್ ಆಗಬೇಕು ಅಂತ ಒಂದು ಟೆಕ್ನಾಲಜಿ ಇಂಡಿಯಾದಲ್ಲಿ ಡೆವಲಪ್ ಮಾಡ್ತಾ ಇದಾರೆ. ಓವರ್ ಆಲ್ ನಮ್ಮ ಇಂಡಿಯಾ ಒಳಗೆ 1 ಲಕ್ಷ ಟವರ್ ಇಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಈಗ ಅವರು ಪ್ಲಾನ್ ಹಾಕ್ತಾ ಇದಾರೆ. ಅಷ್ಟೇ ಅಲ್ಲ, ಓವರ್ ಆಲ್ ಇಂಡಿಯಾದಲ್ಲಿ ಈಗ 9,000 ಟವರ್ ನ ಇವರು ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ 6,000 ಟವರ್ಸ್ ಏನಿದೆ ಪಂಜಾಬ್ ಹಾಗೂ ಹಿಮಾಚಲ ಪ್ರದೇಶ ಆಗಿರ್ಬೋದು ಅಥವಾ UP ವೆಸ್ಟ್ ಅಲ್ಲಿ ಕೂಡ ಈಗ ಸದ್ಯಕ್ಕೆ ಏನಿದೆ ಈ ಚಲಾವಣೆಯಲ್ಲಿ ಇದೆ. ಇದು ನಿನ್ನೆ ಅಷ್ಟೇ ನ್ಯೂಸ್ ನ ಬಂದಿದೆ. ಅಂದ್ರೆ ಇವರು 4G ಟವರ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಇವರು ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ ನ ಇವರು ಆಡ್ ಮಾಡ್ತಾರೆ. ಇಲ್ಲಿ 700 ಆಗಿರ್ಬೋದು, 2100 ಆಗಿರ್ಬೋದು, ಇಂಥ ಒಂದು ಮೆಗಾ ಹರ್ಟ್ಸ್ ಇರುವಂತಹ ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ ನ ಇವರು ಇಲ್ಲಿ ಪ್ಲಾಂಟ್ ಮಾಡ್ತಾ ಇದಾರೆ. ಹೌದು, ಈ ಒಂದು ಯಾಕಂದ್ರೆ BSNL ಆಲ್ರೆಡಿ 3G ಅಲ್ಲೇ ಒಂದು ಪೆಟ್ ನ ತಿಂದಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇಂಡಿಯಾದಲ್ಲಿ ಫಸ್ಟ್ ತಂದಿದೆ ಅದು BSNL 3G ಅಂತ ಹೇಳ್ಬಹುದು. ಅದು ಆದ್ಮೇಲೆ ಫ್ಲಾಪ್ ಆಯ್ತು. ಹೀಗಾಗಿ BSNL ತುಂಬಾ ಸ್ಟ್ರಗಲ್ ಮಾಡ್ತಾ ಇತ್ತು. ಅಂದ್ರೆ ಇವರು ಮುಂದೆ ಫ್ಯೂಚರ್ ಒಳಗೆ ಬೇರೆ ಬೇರೆ ಕಂಪನಿ ಯಾವ ತರ 5G ಅಥವಾ 6G ಹೇಗೆ ಅಪ್ಗ್ರೇಡ್ ಆಗ್ತಾ ಇದಾರೆ, ಅವರು ಒಂದ್ ವೇಳೆ ಸದ್ಯಕ್ಕೆ 4G ಹಾಗೂ 5G ಸರ್ವಿಸ್ ಇವರು ಸಣ್ಣ ಕೊಡ್ತಾರೆ. ಅದಾದ್ಮೇಲೆ ಒಂದ್ ವೇಳೆ ಶಿಫ್ಟ್ ಮಾಡೋದು ಬಂತು ಅನ್ಕೊಳ್ಳಿ, ಇವರು 4G ಇಂದ 5G ಗೆ ಆರಾಮಾಗಿ ಶಿಫ್ಟ್ ಮಾಡ್ತಾರೆ. ಅಷ್ಟೆಲ್ಲ ನೀವು ಒಂದು BSNL ಸಿಮ್ ಕಾರ್ಡ್ ನಾವು ಖರೀದಿ ಮಾಡಬೇಕಾದ್ರೆ ಅದು ಕೂಡ ನೀವು ಇಲ್ಲಿ ಆಲ್ರೆಡಿ BSNL ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಈ 4G ಸಿಮ್ ಕಾರ್ಡ್ ಅಲ್ಲಿ ನೀವು 5G ಸರ್ವಿಸ್ ನ ಯೂಸ್ ಮಾಡಬಹುದು. ಇವರು ಟೆಲಿಕಾಂ ಮಂತ್ರಿ ಏನಿದ್ರೆ ಅಶ್ವಿನಿ ವೈಷ್ಣವ್ ಏನಿದ್ರೆ ಅವರು ಆಫೀಸಿಯಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆಲ್ರೆಡಿ 40 ರಿಂದ 45 MB ಅಥವಾ 50 MB ವರೆಗೂ ಕೂಡ ನೀವು 5G ಅಲ್ಲಿ ಡೌನ್ಲೋಡ್ ಸ್ಪೀಡ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೆಲ್ಲ ಫ್ರೆಂಡ್ಸ್, ಇದರಲ್ಲಿ ಒಂದು C.Dot ಅನ್ನೋ ಒಂದು ಕಂಪನಿ ಇದೆ ಅಂತ ಹೇಳ್ಬಹುದು. ಇದು ಕೂಡ ಒಂದು IT ಕಂಪನಿ ಇದೆ. ಅಷ್ಟೇ ಅಲ್ಲ, TCS ಕೂಡ ಒಂದು IT ಕಂಪನಿ ಇದೆ. ಇವರು ತೇಜಸ್ ನೆಟ್ವರ್ಕ್ ಜೊತೆ ಸೇರಿ ಈ ಒಂದು ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಟೆಕ್ನಾಲಜಿ ನಾವು ಚೀನಾ ಹಾಗೂ ಜಪಾನ್ ಇಂದ ನಾವು ಆರಾಮಾಗಿ ಇದನ್ನ ಖರೀದಿ ಮಾಡಬಹುದಿತ್ತು. ಒಂದು ನಮ್ಮ ಸ್ವದೇಶಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ಇವರು ಡೆವಲಪ್ ಮಾಡಿ ಈ ಒಂದು ಟೆಕ್ನಾಲಜಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಆಲ್ರೆಡಿ ನೀವು ನೋಡಬೇಕು ತೇಜಸ್ ನೆಟ್ವರ್ಕ್ ತುಂಬಾ ಫೇಮಸ್ ಒಂದು ನೆಟ್ವರ್ಕ್ ಇದೆ ಅಂತ ಹೇಳ್ಬಹುದು. ಇವರು IT ಸಂಬಂಧಪಟ್ಟಂತ ಕೆಲವೊಂದು ಟೆಕ್ನಾಲಜಿ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು ಡೆವಲಪ್ ಮಾಡ್ತಾರೆ. ಅಷ್ಟೇ ಅಲ್ಲ, TCS ಕೂಡ ನಿಮ್ಗೆ ಗೊತ್ತಿರಬೇಕು. TCS ಏನಿದೆ ಒಂದು ಟಾಟಾದವರು ಒಂದು ಫೌಂಡೇಶನ್ ಅಂತ ಹೇಳ್ಬಹುದು. ಇದರಲ್ಲಿ ಕೂಡ ಒಂದು IT ಸಂಬಂಧಪಟ್ಟಂತ ವರ್ಕ್ ನಡೀತಿದೆ. ಸ್ಪೆಷಲಿ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವರು ಮಾಡ್ತಾರೆ. ಈ ಎರಡು ಕಂಪನಿ ಜೊತೆ ಸೇರಿ ಈ ಒಂದು 4G ಕೋರ್ ಟೆಕ್ನಾಲಜಿ ಡೆವಲಪ್ ಮಾಡ್ತಾರೆ. ಇದರಲ್ಲಿ C.Dot ಅನ್ನೋ ಕಂಪನಿ ಕೂಡ ಇದರಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ರೆ ಅವ್ರು ಏನಿದ್ದಾರೆ C.Dot ಅನ್ನೋ ಕಂಪನಿ ಇದೆ. ಇಲ್ಲಿ 4G ಕೋರ್ ಡೆವಲಪ್ಮೆಂಟ್ ಏನೋ ಒಂದು ಟೆಕ್ನಾಲಜಿ ಏನಿದೆ ಅವರು ಈ ಟೆಂಡರ್ ನ ಹಿಡಿದಾರೆ ಅಂತ ಹೇಳ್ಬಹುದು. ಅಷ್ಟೆಲ್ಲ ಆಗಸ್ಟ್ 15 ಒಳಗಡೆ ಈ ಸರ್ವಿಸ್ ಏನಿದೆ ಲಾಂಚ್ ಆಗುತ್ತೆ. ಹೌದು ಫ್ರೆಂಡ್ಸ್, ಆಗಸ್ಟ್ 15 ಏನಿದೆ ಇಂಡಿಯಾದಲ್ಲಿ ಈ ಸರ್ವಿಸ್ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗುತ್ತೆ.